ರಾಜಧಾನಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಯಾವುದಾದ್ರೂ ಒಂದು ಕಡೆ ಬೇಡಿಕೆ ಹೆಚ್ಚಿರುತ್ತೆ ಅಂತ ಹೇಳಿದ್ರೆ ಅದು ಹೋಳಿಗೆ. ಸಾಕಷ್ಟು ಜನ ಮನೆಯಲ್ಲಿ ಹೋಳಿಗೆಕ್ಕಿಂತ ಅಂಗಡಿಯಲ್ಲಿ ಸಿಗುವಂತಹ ಹೋಳಿಗೆಗಳ ಮೊರೆಯನ್ನು ಹೋಗ್ತಾ ಇರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆದಂತಹ ಬೆನ್ನಲ್ಲೇ ನಗರದಲ್ಲಿರುವಂತಹ ಭಾಗಶಃ ಹೋಳಿಗೆ ಮಳಿಗೆಗಳು ಬಾಗಿಲನ್ನು ಹಾಕಿತ್ತು. ಆದರೆ ಈಗ ಹಬ್ಬದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮಳಿಗೆಗಳನ್ನು ಓಪನ್ ಮಾಡಲಾಗಿದೆ. ಉದಾಹರಣೆಗೆ ಮಲ್ಲೇಶ್ವರಂನಲ್ಲಿರುವಂತಹ ಹೋಳಿಗೆ ಮನೆ ಕಳೆದ 4 ದಿನಗಳಿಂದ ಬಂದ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಸಿಲಿಂಡರ್ ಇರಲಿಲ್ಲ. ಅಭಾವದ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ಹೋಳಿಗೆ ಮನೆಯನ್ನು ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ಹಬ್ಬದ ಸಮಯದಲ್ಲಿ ಡಿಮ್ಯಾಂಡ್ ಇರುತ್ತೆ, ಅವರಿಗೆ ಸಾಕಷ್ಟು ಜನ ಬಂದು ಹೋಳಿಗೆಯನ್ನು ಪರ್ಚೇಸ್ ಮಾಡೋರು ಇರ್ತಾರೆ. ಹೀಗಾಗಿ ಇದ್ದಂತಹ ಕಡೆಯ 2 ಸಿಲಿಂಡರನ್ನು ಇಟ್ಕೊಂಡು ಈಗ ಮ್ಯಾನೇಜ್ ಮಾಡಿಕೊಂಡು ಹೋಳಿಗೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಹೋಳಿಗೆ ವ್ಯಾಪಾರವನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ಪ್ರಮುಖವಾಗಿ ಹೋಳಿಗೆಯನ್ನು ತಯಾರಿ ಮಾಡಲಿಕ್ಕೆ ಸಿಲಿಂಡರ್ನ ಅವಶ್ಯಕತೆ ಇದ್ದೇ ಇದೆ. ಆದರೆ ದೋಸೆಗೆ ಕಂಪೇರ್ ಮಾಡಿದರೆ ಹೋಳಿಗೆ ಬೇಗ ಬೇಯೋದ್ರಿಂದ ಅಂತಹ ಸಿಲಿಂಡರ್ ಖರ್ಚಾಗೋದಿಲ್ಲ. ಹೀಗಾಗಿ 2 ಕಡೆಯ ಸಿಲಿಂಡರನ್ನು ಇಟ್ಕೊಂಡು ಹೋಳಿಗೆ ವ್ಯಾಪಾರಕ್ಕೂ ಕೂಡ ಮುಂದಾಗಿರುವಂಥದ್ದು. 4 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಹೋಳಿಗೆ ಮನೆ ಕ್ಲೋಸ್ ಆಗಿತ್ತು. ಹೀಗಾಗಿ ಜನ ಎಲ್ಲೋ ಒಂದು ಕಡೆ ಯುಗಾದಿ ಹಬ್ಬಕ್ಕೆ ಈ ಸತಿ ಹೋಳಿಗೆ ಇರಲ್ವೇನೋ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲ, ಹಬ್ಬದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೋಳಿಗೆ ಮನೆಯನ್ನು ಇವತ್ತು ಮತ್ತು ನಾಳಿನ ಮಟ್ಟಿಗೆ ಓಪನ್ನ ಮಾಡಲಾಗಿದೆ. ಹೀಗಾಗಿ ಗ್ರಾಹಕರು ಬಂದು ರೆಡಿಮೇಡ್ ಹೋಳಿಗೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.